ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಒಂದು ಕಾಲದಲ್ಲಿ ಸ್ನೇಹಿತರಾಗಿದ್ದ ಇರಾನ್ ಮತ್ತು ಪಾಕಿಸ್ತಾನ ಈಗ ಪರಸ್ಪರ ಹೊಡೆದಾಡಲು ಆರಂಭಿಸಿದೆ. ಇರಾನ್ ಪಾಕ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಇರಾನ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಹೀಗಾಗಿ ಇಲ್ಲಿ ಇರಾನ್ ಪಾಕ್ ಮಧ್ಯೆ ಕಿತ್ತಾಟಕ್ಕೆ ಕಾರಣ ಏನು, ಈ ಕಿತ್ತಾಟದಲ್ಲಿ ಅಮೆರಿಕದ ಪಾತ್ರ ಏನು, ಈ ಕಿತ್ತಾಟದಿಂದ ಭಾರತ ಕಲಿಯುವ ಪಾಠ ಏನು ಇತ್ಯಾದಿ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಎರಡು ಮುಸ್ಲಿಂ ರಾಷ್ಟ್ರಗಳು ಈಗ ಕಿತ್ತಾಡುತ್ತಿದೆ, ಹೌದು. ಆದರೆ ಈ ಎರಡೂ ದೇಶಗಳು ಹಿಂದೆ ಸ್ನೇಹಿತ ರಾಷ್ಟ್ರಗಳಾಗಿದ್ದವು. 1947 ಆಗಸ್ಟ್ 14 ಭಾರತದಿಂದ ವಿಭಜನೆಗೊಂಡು ಪಾಕಿಸ್ತಾನ ಸ್ವತಂತ್ರ ದೇಶವಾಗಿ ರೂಪುಗೊಂಡ ಅದೇ ದಿನ ಇರಾನ್ ಪಾಕನ್ನು ದೇಶ ಎಂದು ಗುರುತಿಸಿತ್ತು. ಪಾಕಿಸ್ತಾನ ದೇಶ ಎಂದು ಗುರುತಿಸಿದ ಮೊದಲ ದೇಶ ಇರಾನ್ ಆಗಿತ್ತು. ದೇಶವಾಗಿ ಗುರುತಿಸಿದ್ದು ಮಾತ್ರವಲ್ಲ, 1965 ಮತ್ತು 1971 ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಇರಾನ್ ಹಣಕಾಸಿನ ನೆರವು ಮತ್ತು ಶಸ್ತ್ರಾಸ್ತ್ರಗಳ ಸಹಾಯವನ್ನು ಸಹ ನೀಡಿತು. ಇರಾನ್ ಮತ್ತು ಪಾಕ್ ಮಧ್ಯೆ ಕಿತ್ತಾಟ ಯಾಕೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಬೇಕಾದರೆ ಮೊದಲು ಅಮೆರಿಕ ಮತ್ತು ಇರಾನ್ ಮಧ್ಯೆ ಜಗಳವನ್ನು ನಾವು ತಿಳಿಯಬೇಕು. ನಿಮಗೆ ಗೊತ್ತಿದೆ, ಎರಡನೇ ಮಹಾಯುದ್ಧದ ಬಳಿಕ ಅಮೆರಿಕ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಿತು. ಅಮೆರಿಕ ಮತ್ತು ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿಯೇ ನಡೆಯಿತು. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ಇರಾನ್ನಲ್ಲಿ ಹಲವು ತೈಲ ಬಾವಿಗಳನ್ನು ಕೊರೆದು ಕಚ್ಚಾ ತೈಲವನ್ನು ವಿಶ್ವಕ್ಕೆ ಮಾರತೊಡಗ್ತಾ ಇತ್ತು. ಈ ವಿಚಾರ ಇರಾಕ್ ಜನರಿಗೆ ತಿಳಿಯಿತು. ನಮ್ಮ ದೇಶದ ಸಂಪನ್ಮೂಲ ನಮಗೆ ಸಿಗಬೇಕು, ನಮ್ಮ ದೇಶದ ತೈಲವನ್ನು ಬೇರೆ ದೇಶ ಮಾರಾಟ ಮಾಡಿ ಲಾಭ ಮಾಡುವುದು ಎಷ್ಟು ಸರಿ ಎಂದು ತಿಳಿದು ಅಮೆರಿಕದ ವಿರುದ್ಧ ಹೋರಾಟ ಆರಂಭವಾಯಿತು. 1978 ಇರಾನ್ ಇಸ್ಲಾಮಿಕ್ ರೆವಲ್ಯೂಷನ್ ಆರಂಭವಾಯಿತು. ಕೊನೆಗೆ ಅಮೆರಿಕವನ್ನು ಇರಾನ್ ನೆಲದಿಂದ ಓಡಿಸಿತು. ಯಾವಾಗ ತೈಲ ನಿಕ್ಷೇಪಗಳು ಅಮೆರಿಕದ ಕೈ ತಪ್ಪಿತು, ಆಗ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಇರಾನ್ ತೈಲ ಖರೀದಿ ಮೇಲೆ ನಿರ್ಬಂಧ ವಿಧಿಸಿದವು. ಇರಾನ್ ಮತ್ತು ಪಾಕಿಸ್ತಾನದ ಮಧ್ಯೆ ಕಿತ್ತಾಟ ಆರಂಭವಾಗಲು ಕಾರಣ ಅಮೆರಿಕ ಮತ್ತು USSR ನಡುವಿನ ಶೀತಲ ಸಮರ. ನಿಮಗೆ ಗೊತ್ತಿರ್ಬೋದು, ಎರಡನೇ ಮಹಾಯುದ್ಧದ ಬಳಿಕ ಅಮೆರಿಕ ಮತ್ತು USSR ಮಧ್ಯೆ ಶೀತಲ ಸಮರ ಆರಂಭವಾಗಿತ್ತು. ಅಫ್ಘಾನಿಸ್ತಾನದಲ್ಲಿದ್ದ USSR ವಿರುದ್ಧ ಹೋರಾಡಲು ಅಮೆರಿಕ ತಾಲಿಬಾನ್ ಉಗ್ರರನ್ನು ಬೆಳೆಸಿತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಅಮೆರಿಕದ ನಿರ್ಧಾರವನ್ನು ಸಹ ಬೆಂಬಲಿಸಿತ್ತು. ಇನ್ನೊಂದು ಕಡೆಯಲ್ಲಿ ಶತ್ರುವಿನ ಶತ್ರು ತನ್ನ ಮಿತ್ರ ಎಂಬಂತೆ USSRಗೆ ಇರಾನ್ ಬೆಂಬಲ ನೀಡಿತ್ತು. ತಾಲಿಬಾನ್ ಉಗ್ರರಿಗೆ ಪಾಕ್ ಆಶ್ರಯ ತಾಣ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. USSR ಪರ ಕೈ ಜೋಡಿಸಿದ್ದಕ್ಕೆ 1998 ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನದಲ್ಲಿದ್ದ ಇರಾನ್ ರಾಯಭಾರ ಕಚೇರಿಯ ಮೇಲೆ ಬಾಂಬ್ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ 11 ಮಂದಿ ಸಾವನ್ನಪ್ಪಿದರು. ಈ ದಾಳಿಗೆ ಪಾಕ್ ನೇರವಾಗಿ ಕಾರಣ ಇಲ್ಲದೇ ಇದ್ದರೂ ಪರೋಕ್ಷವಾಗಿ ತಾಲಿಬಾನಿಗೆ ಬೆಂಬಲ ನೀಡಿದ್ದು ಇರಾನ್ ಕಣ್ಣನ್ನು ಕೆಂಪಗೆ ಮಾಡಿತ್ತು. ಇರಾನ್ ಮತ್ತು ಪಾಕಿಸ್ತಾನದ ಕಿತ್ತಾಟ ನಡೆಯುತ್ತಿರುವುದು ಯಾಕೆ ಅಂತ ತಿಳಿಬೇಕಾದರೆ ಈ ಎರಡೂ ದೇಶಗಳ ಮ್ಯಾಪನ್ನು ನೀವು ನೋಡಬೇಕು. ಇರಾನ್ ಮತ್ತು ಪಾಕ್ ಮಧ್ಯೆ 909 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿರೇಖೆ ಇದೆ. ಈ ಗಡಿರೇಖೆಗೆ ಗೋಲ್ಡ್ ಸ್ಮಿತ್ ಲೈನ್ ಎಂದು ಕರೆಯಲಾಗುತ್ತೆ. ಇರಾನ್ನಿಂದ ಬಲೂಚಿಸ್ತಾನ ಪ್ರಾಂತ್ಯ ಮತ್ತು ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಮಧ್ಯೆ ಈ ಗಡಿರೇಖೆ ಹಾದು ಹೋಗಿದೆ. ಬಲೂಚಿಗಳು ಎರಡೂ ದೇಶಗಳಲ್ಲಿ ನೆಲೆಸಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನದ ವಿಶೇಷತೆ ಏನೆಂದರೆ ಇದು ಅತಿ ಹೆಚ್ಚು ನೈಸರ್ಗಿಕ ಸಂಪತ್ತು ಹೊಂದಿರುವ ಜಾಗ. ಅತಿ ಹೆಚ್ಚು ಖನಿಜಗಳು ಇಲ್ಲಿದೆ. ನೈಸರ್ಗಿಕ ಸಂಪತ್ತು ಹೆಚ್ಚಿದ್ದರೂ ಈ ಭಾಗ ಇನ್ನೂ ಅಭಿವೃದ್ಧಿಯಾಗಿಲ್ಲ. ಈ ಕಾರಣಕ್ಕೆ ಇಲ್ಲಿನ ಜನರು ಪ್ರತ್ಯೇಕ ಬಲೂಚಿಸ್ತಾನಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ. ಅದರಲ್ಲೂ ಪಾಕ್ ಸೇನೆಯ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನದ ವಿರುದ್ಧ ಪಾಕ್ ಸೇನೆ ಕ್ರಮ ಕೈಗೊಳ್ಳಲು ಮುಂದಾದಾಗ ಬಲೂಚ್ ಹೋರಾಟಗಾರರು ಇರಾನ್ನಲ್ಲಿ ಆಶ್ರಯ ಪಡೀತಾ ಇದ್ದರು. ಇರಾನ್ ಬಲೂಚಿ ಹೋರಾಟಗಾರರಿಗೆ ಆಶ್ರಯ ನೀಡಿದ್ದಕ್ಕೆ ಪಾಕ್ ಮೇಲೆ ತಲೆ ಎತ್ತಿದ ಉಗ್ರ ಸಂಘಟನೆಗಳು ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ವು. ಪಾಕ್ ಮೇಲೆ ದಾಳಿ ನಡೆದಾಗ ಉಗ್ರರಿಗೆ ಇರಾನ್ ಹಣಕಾಸಿನ ನೆರವು, ಶಸ್ತ್ರಾಸ್ತ್ರಗಳ ನೆರವು ನೀಡಿದೆ ಎಂದು ಪಾಕ್ ಆರೋಪಿಸಿದರೆ, ಇರಾನ್ ಮೇಲೆ ಉಗ್ರರ ದಾಳಿ ನಡೆದಾಗ ಇರಾನ್ ಉಗ್ರರಿಗೆ ಪಾಕ್ ನೆರವು ನೀಡಿದೆ ಎಂದು ಇರಾನ್ ಆರೋಪಿಸ್ತಾ ಇತ್ತು. ಎರಡು ದೇಶಗಳು ಉಗ್ರರಿಗೆ ಸಹಕಾರ ನೀಡಿದ್ದರೂ ನಾವು ಯಾವುದೇ ಸಹಕಾರವನ್ನು ನೀಡಿಲ್ಲ ಎಂದು ಹೇಳಿಕೊಂಡೇ ಬರ್ತಾ ಇದ್ವು. ಡಿಸೆಂಬರ್ 15 ಜೈಷ್ ಉಲ್ ಅದ್ಲ್ ಹೆಸರಿನ ಸುನ್ನಿ ಉಗ್ರ ಸಂಘಟನೆಯೊಂದು ಇರಾನ್ನ ಬಲೂಚಿ ಪ್ರಾಂತ್ಯದಲ್ಲಿರುವ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸಿ 11 ಮಂದಿಯನ್ನು ಹತ್ಯೆ ಮಾಡುತ್ತೆ.
ಈ ಸಂಘಟನೆ ಇರಾನ್ ಮೇಲೆ ದಾಳಿ ನಡೆಸೋದು ಇದೇನು ಹೊಸದೇನಲ್ಲ. 2012ರಿಂದಲೂ ಈ ದಾಳಿ ನಡೆಸ್ತಾನೇ ಇದೆ. ಇರಾನ್ನಲ್ಲಿ ಶಿಯಾ ಮುಸ್ಲಿಮರಿದ್ದಾರೆ, ಪಾಕಿಸ್ತಾನದಲ್ಲಿ ಸುನ್ನಿ ಮುಸ್ಲಿಮರಿದ್ದಾರೆ. ತನ್ನ ಮೇಲೆ ಸುನ್ನಿ ಉಗ್ರ ಸಂಘಟನೆ ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಜನವರಿ 15ರಂದು ಇರಾನ್ ಪಾಕ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು. ಈ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನ ಜನವರಿ 18ರಂದು ಯುದ್ಧ ವಿಮಾನದ ಮೂಲಕ ಇರಾನ್ನಲ್ಲಿದ್ದ ಬಲೂಚಿ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿತು. ಈ ಎರಡೂ ದೇಶಗಳು ಸಾರ್ವಜನಿಕರನ್ನು ಗುರಿಯಾಗಿಸಿ ನಾವು ದಾಳಿ ನಡೆಸಿಲ್ಲ, ಉಗ್ರರನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದೇವೆ ಎಂದು ಹೇಳಿತು. ಸದ್ಯಕ್ಕೆ ಕಿತ್ತಾಟ ನಿಂತಿದೆ. ಮುಂದೆ ಯಾವಾಗ ಬೇಕಾದರೂ ಆರಂಭವಾದರೂ ಅಚ್ಚರಿ ಇಲ್ಲ. ಪಾಕಿಸ್ತಾನದ ಈ ಸ್ಥಿತಿಗೆ ಕಾರಣ ಅಮೆರಿಕ ಹೇಳಿದಂತೆ ಕುಣಿದ ಪರಿಣಾಮ ಈಗ ಇರಾನ್ ಅಫ್ಘಾನಿಸ್ತಾನದ ವಿರೋಧವನ್ನು ಕಟ್ಟಿಕೊಂಡಿದೆ. ಹೀಗಾಗಿ ಭಾರತ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ದೇಶದ ಪರವಾಗಿ ನಿಲ್ಲಲೇಬಾರದು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಭಾರತ ತಟಸ್ಥ ಧೋರಣೆಯನ್ನು ತಳೆದಿತ್ತು. ಎರಡನೇದಾಗಿ, ಯಾವಾಗ ತನ್ನ ಆರ್ಥಿಕತೆ ಕುಸಿತಿದೆ ಎಂದು ಅಮೆರಿಕಗೆ ಗೊತ್ತಾಗುತ್ತೋ ಆವಾಗ ಕೆಲವೊಮ್ಮೆ ನೇರವಾಗಿ ಯುದ್ಧಕ್ಕೆ ಧುಮುಕುತ್ತೆ. ಇಲ್ಲದೇ ಇದ್ದರೆ ಹಿಂಬಾಗಿಲಿನಿಂದ ಯುದ್ಧಕ್ಕೆ ಬೆಂಬಲ ನೀಡುತ್ತೆ. ಇದಕ್ಕೆ ಹಲವು ನಿದರ್ಶನಗಳನ್ನು ನಾವು ನೀಡಬಹುದು. ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದರೆ ಅಮೆರಿಕಕ್ಕೆ ಏನು ಲಾಭ ಅಂತ ನೀವು ಕೇಳಬಹುದು. ಆದರೆ ಅಮೆರಿಕದ ಖಜಾನೆ ಈ ಯುದ್ಧದಿಂದ ತುಂಬುತ್ತೆ. ರಕ್ಷಣಾ ಸಾಮಗ್ರಿಗಳ ಖರೀದಿಗೆ ಹಲವು ದೇಶಗಳಿಂದ ಬೇಡಿಕೆ ಬರುವುದರಿಂದ ಅಮೆರಿಕದ ರಫ್ತು ಹೆಚ್ಚಾಗುತ್ತೆ, ಅಮೆರಿಕದ ಕಂಪನಿಗಳಿಗೂ ಲಾಭವಾಗುತ್ತೆ. ಈ ನಿಟ್ಟಿನಲ್ಲಿ ಭಾರತ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನಿಡಬೇಕು. ವಿದೇಶಗಳ ಟ್ರ್ಯಾಪಿಗೆ ಭಾರತ ಬಲಿಯಾಗಲೇಬಾರದು. ಈ ನಿಟ್ಟಿನಲ್ಲಿ ಹಾಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನ, ಚೀನಾ ಬಿಟ್ಟು ಬಹುತೇಕ ಎಲ್ಲ ದೊಡ್ಡ ದೇಶಗಳ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದೆ. ಅಮೆರಿಕದ ಜೊತೆ ಸಂಬಂಧ ಉತ್ತಮವಾಗಿದೆ. ರಷ್ಯಾದಿಂದ ಕಚ್ಚಾ ತೈಲ ಮತ್ತು ರಕ್ಷಣಾ ಸಾಮಗ್ರಿಗಳನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ. ಇರಾನ್ನ ಚಾಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಯುರೋಪಿನ ದೇಶಗಳ ಜೊತೆ ಉತ್ತಮ ಸಂಬಂಧ ಬೆಳೆಸ್ತಾನೇ ಇದೆ. ಕೊನೆಯದಾಗಿ, ಇರಾನ್ ಮತ್ತು ಪಾಕಿಸ್ತಾನ ಎರಡು ಮುಸ್ಲಿಂ ದೇಶಗಳು ಹೌದು. ಎರಡು ದೇಶಗಳು ಉಗ್ರ ಸಂಘಟನೆಗಳಿಗೆ ನಿರಂತರ ಪ್ರೋತ್ಸಾಹ ನೀಡ್ತಾ ಇದೆ. ಭಾರತದ ವಿರುದ್ಧ ಹೋರಾಡಲು ಪಾಕ್ ಉಗ್ರರಿಗೆ ಸಹಕಾರ ನೀಡಿದರೆ, ಸೌದಿ ಅರೇಬಿಯಾದ ವಿರುದ್ಧ ಹೋರಾಡಲು ಹೌತಿ ಉಗ್ರರಿಗೆ, ಇಸ್ರೇಲ್ ವಿರುದ್ಧ ಹೋರಾಡಲು ಹಮಾಸ್ ಉಗ್ರರಿಗೆ ಇರಾನ್ ಸಹಕಾರ ನೀಡ್ತಾ ಇದೆ. ಹಾಗೆ ನೋಡಿದರೆ ಇರಾನ್ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯಾದರೂ ಪಾಕಿಸ್ತಾನ ಉಗ್ರರಿಗೆ ನಿರಂತರ ಪ್ರೋತ್ಸಾಹ ನೀಡಲು ಹೋಗಿ ಈಗ ದಿವಾಳಿಯತ್ತ ತಲುಪ್ತಾ ಇದೆ. ಸಣ್ಣ ವಯಸ್ಸಿನ ಮಕ್ಕಳಿಗೆ ಪಾಠ ಪುಸ್ತಕ ನೀಡುವ ಬದಲು ಜಿಹಾದಿ ಪಾಠವನ್ನು ಬೋಧಿಸಿ ಕೈಯಲ್ಲಿ ಬಂದೂಕು ಹಿಡಿಯಲು ಹೇಳಿಕೊಟ್ಟ ಪರಿಣಾಮ ಪಾಕಿಸ್ತಾನ ಈಗ ಅದರ ಫಲವನ್ನು ಅನುಭವಿಸ್ತಾ ಇದೆ. ಧನ್ಯವಾದಗಳು.